ನನಗೆ ನಿನ್ನೆ ಕನಸಿನ ಬಂದಿದ್ದ ರಾಮದೇವ್ರ ಕನಸಿನಾಗ ಬಂದು ಹೇಳಿದ್ರು, ಬಿಜೆಪಿಗೆ ಹೇಳಪ್ಪ ಇಂಥವೆಲ್ಲ ಮಾಡಬೇಡ, ರಾಜಕೀಯಕ್ಕಾಗಿ ಮಾಡಬೇಡ ಅಂತ ಹೇಳಿದ್ರು. ನನಗೆ ಹೇಳ್ಯಾರ ರಾಮದೇವರು. ನನಗೆ ನಿನ್ನೆ ಕನಸಾಗಿ ಬಂದ್ಬಿಟ್ಟು, ನಾನು ಈ ಥರದ ರಾಮ ಅಲ್ಲ ಈ ದೇಶದಲ್ಲಿ ನಾನು ಎಲ್ಲರಿಗೂ ಇರ್ತಕ್ಕಂಥ ರಾಮ ನಾನು, ಇವ್ರು ಬರೀ ಈ ಥರ ಮಾಡ್ತಾ ಇದ್ದಾರೆ, ರಾಜಕೀಯಕ್ಕೆ ಮಾಡ್ತಾ ಇದ್ದಾರೆ ಅಂತ ನನಗೆ ಹೇಳಿದ್ರು ಕನಸಿನ ಬಂದಿದ್ರು. ಹೈಕಮಾಂಡ್ನವ್ರಿಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ನಮ್ಮದು ನ್ಯಾಷನಲ್ ಪಾರ್ಟಿ, ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ. ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡೋಕ್ಕೆ ಹೋಗೋದಿಲ್ಲ. CM ಅವ್ರು ಹೇಳಿರೋದು, ನಾವು ರಾಮನ ಭಕ್ತರೆ 22 ಮೇಲೆ ಹೋಗ್ತೀವಿ, ಈಗ 22 ರಾಜಕೀಯ ಮಾಡ್ತಾರೆ ಅದಕ್ಕೆ ಹೋಗ್ತಿಲ್ಲ ಅಂತ ಹೇಳ್ತಿರೋದು ಸರ್. ಅದಿರ್ಬೋದು, ಆ ರೀತಿಯೇ ಇರ್ಬೋದು. ಮಂತ್ರಾಕ್ಷತೆ ಕೊಟ್ಬಿಟ್ಟು ಓಟ್ಗೆ ಆಮೇಲೆ ಉದ್ಘಾಟನೆ ಮಾಡಲಿ, ಕಂಪ್ಲೀಟ್ ಮಾಡಿ, ಉದ್ಘಾಟನೆ ಮಾಡಿ. ಈಗ ನಾನೊಂದು ರಾಜಕೀಯವಾಗಿ ಒಂದು ಕಾರ್ಯಕ್ರಮ ಮಾಡ್ತೀನಿ ಅಂದ್ಕೊಳ್ಳಿ, ಒಂದು ಕಾರ್ಯಕ್ರಮ, ನಾಳೆ ಚುನಾವಣೆ ಬರ್ತಾದೆ, ಒಂದು ಬಿಲ್ಡಿಂಗ್ ಕಟ್ಟಿದ್ದೀನಿ, ದೊಡ್ಡ ಬಿಲ್ಡಿಂಗ್, ಅದು ಉದ್ಘಾಟನೆ ಮಾಡ್ಬೇಕು. ನಾನು ಅರ್ಧಂಬರ್ಧ ಆಗ್ಬಿಟ್ಟೈತೆ, ನಾನು ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಉದ್ಘಾಟನೆ ಮಾಡ್ತೀನಿ. ಮಾಧ್ಯಮದಲ್ಲಿ ನೀವು ಸುಮ್ಮನೆ ಇರ್ತೀರಾ? ನಮ್ಮ ವಿರೋಧಿಗಳು ಸುಮ್ಮನೆ ಇರ್ತಾರಾ? ಅರ್ಧಂಬರ್ಧ ಆಗಿರ್ತಕ್ಕಂಥ ಕಟ್ಟಡೆಯನ್ನು ಉದ್ಘಾಟನೆ ಮಾಡ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳು, ಶಾಸಕರು ಅಂತ ತೋರಿಸಲ್ವ ನೀವು? ಇದನ್ನ ಯಾಕೆ ತೋರಿಸಲ್ಲ ನೀವು ಮಾಧ್ಯಮದವರು? ಅರ್ಧಂಬರ್ಧ ಉದ್ಘಾಟನೆ ಆಗಿರ್ತಕ್ಕಂಥ ರಾಮ ಮಂದಿರ ಉದ್ಘಾಟನೆ ರಾಜಕೀಯಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಮೋದಿಯವರು ಅಂತ ಯಾಕೆ ತೋರಿಸಲ್ಲ ನೀವು? ಯಾರು ಹೇಳಿದ್ದು ತೋರಿಸಿಲ್ಲ ಅಂತೇಳಿ? ಅರ್ಧಂಬರ್ಧ ಉದ್ಘಾಟನೆ ಆಗದೆ ಇರುವಂಥ ವಿಚಾರವನ್ನು 2 ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ, ಬೇಕಿದ್ರೆ ಕೇಳಿಸ್ಕೊಳ್ಳಿ. ವಿಕಾಸಸೌಧ ಆಯ್ತಲ್ಲ, ವಿಕಾಸಸೌಧ ಅದನ್ನು ಉದ್ಘಾಟನೆ ಮಾಡಿದ SM ಕೃಷ್ಣ ಅವರು. ವಿಕಾಸಸೌಧ ಉದ್ಘಾಟನೆ ಮಾಡುವಾಗ ವಿಕಾಸಸೌಧ ಕಂಪ್ಲೀಟ್ ಆಗಿರಲಿಲ್ಲ, ಚಾಲೆಂಜ್ ನಂಬರ್ 1. ನಂಬರ್ 2, BJP ಕಾಲಾವಧಿಯಲ್ಲಿ ಕೆಂಪೇಗೌಡ ಪ್ರತಿಮೆ ಉದ್ಘಾಟನೆ ಆಯ್ತಲ್ಲ, ಕಂಪ್ಲೀಟ್ ಆಗಿತ್ತಾ? ರಾಜಕೀಯ ಕಾರಣಕ್ಕಾಗಿ ಮಾಡಿದ್ದಲ್ವಾ? ನಂಬರ್ 2. 2 ಉದಾಹರಣೆ ಕೊಟ್ಟೆ ನಾನು ಅವರಿಗೆ. ಇನ್ನೊಂದು ವಿಚಾರ, ರಾಮನ ವಿಚಾರದಲ್ಲಿ ಇವರು ಮಾಡ್ತಾರಲ್ಲ, ಬೇರೆ ಕಡೆ ಗುಡಿ ಇಲ್ವಾ ಮತ್ತೊಂದು ಕೇಳ್ತಾರಲ್ವಾ, ಭಾಳ ಆಶ್ಚರ್ಯ ಅನಿಸೋದು ನೋಡಿ. ಎಲ್ಲರಿಗೂ ಅವರವರ ಧರ್ಮವನ್ನು ಪಾಲಿಸುವಂಥ ಅವಕಾಶ ಅವರವರಿಗಿದೆ ಅಲ್ವಾ? ಈಗ ಇಷ್ಟೆಲ್ಲ ಮಾತಾಡೋರು ಯಾಕೆ ಅಯೋಧ್ಯೆಯಲ್ಲಿ ಮಾತ್ರ ಯಾಕೆ ಅಂತ ಕೇಳುವಂಥವ್ರು, ಅಯೋಧ್ಯೆಗೆ ಮಾತ್ರ ಯಾಕೆ ಹೋಗಬೇಕು, ಇಲ್ಲಿ ಲೋಕಲ್ ಯಾಕೆ ಹೋಗಬಾರ್ದು ಅಂತ ಕೇಳುವಂಥವ್ರು, ಕೇವಲ ಹಿಂದೂಗಳ ಬಗ್ಗೆ ಮಾತ್ರ ಯಾಕೆ ಕೇಳ್ತಾರೆ? ವ್ಯಾಟಿಕನ್ ಸಿಟಿ ಇಂತಿದೆ, ಅದು ವಿಶ್ವದ ಅತೀ ಸಣ್ಣ ದೇಶ ವ್ಯಾಟಿಕನ್ ಸಿಟಿ. ಪೋಪ್ ಜಾನ್ ಪಾಲ್ ಇರ್ತಾರೆ ಅಲ್ಲಿ, ಪೋಪ್. ಈಗ ಬೇರೆ ಬೇರೆ ಮಹಾಗುರುಗಳು, ಕ್ರಿಶ್ಚಿಯನ್ ಮಹಾಗುರುಗಳು ಅಲ್ಲಿಗೆ ಯಾಕೆ ಹೋಗ್ತಾರೆ? ಆಯಿತು, ಜೆರುಸಲೇಮ್ ಇದೆ, ಅಲ್ಲಿ ಯಹೂದಿಯರು, ಕ್ರಿಶ್ಚಿಯನರು, ಯಾಕಂದರೆ ಯೇಸು ಕ್ರಿಸ್ತ ಜನಿಸಿದ ಸ್ಥಳ ಜೆರುಸಲೇಮ್. ಮುಸ್ಲಿಮರು ಕೂಡ ಫೈಟ್ ಇದೆ, ಅದೇ ಪ್ಯಾಲೆಸ್ತೀನ್ ಮತ್ತು ಇಸ್ರೇಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಮುಸ್ಲಿಮರು ಹಜ್ಜಿಗೆ ಹೋಗ್ತಾರೆ, ಪವಿತ್ರ ಹಜ್ಜಿಗೆ ಹೋಗ್ತಾರೆ. ಯಾರಾದರೂ ಒಂದು ದಿವಸವಾದರೂ ನೀವು ಹಜ್ಜಿಗೆ ಯಾಕೆ ಹೋಗ್ತೀರಿ, ಇಲ್ಲಿಲ್ವ ಮಸೀದಿ ಅಂತ ಯಾರಾದರೂ ಕೇಳಿದಾರಾ? ಕೇಳಿಲ್ಲ. ನೀವು ವ್ಯಾಟಿಕನ್ ಸಿಟಿಗೆ ಯಾಕೆ ಹೋಗ್ತೀರಿ, ಇಲ್ಲಿಲ್ವ ಚರ್ಚು ಅಂತ ಯಾರಾದರೂ ಕೇಳಿದಾರಾ? ರಾಮನ ವಿಚಾರ ಬಂದಾಗ ಭಾಳ ಆಶ್ಚರ್ಯ ಆಗೋದೇನಪ್ಪ ಅಂತಂದರೆ, ಮುಸ್ಲಿಮರಾಗಲಿ ಕ್ರಿಶ್ಚಿಯನ್ರಾಗಲಿ ಯಾರೇ ಆಗಲಿ ಅವರ ಧರ್ಮವನ್ನು ಅನುಸರಿಸೋದಕ್ಕೆ ಅವರಿಗೆ ಅವಕಾಶ ಇದೆ, ಅವರು ಧರ್ಮೀಯನಾಗಿರ್ಬೋದು. ಹಿಂದೂಗಳು ಮಾತ್ರ ಜಾತ್ಯತೀತವಾಗಿರ್ಬೇಕಂತೆ. ಒಳ್ಳೆ ಕಥೆ ಆಯ್ತಲ್ಲ ಇದು. ಅರೆ ನೀವು ಯಾರು ಹೇಳಕ್ಕೆ ಅದನ್ನು? ಅವನಿಷ್ಟ ರೀ. ಮುಸ್ಲಿಮರು ಇಲ್ಲ, ನೀವು ಹೋಗಿ ಹಜ್ಜಿಗೆ ಹೋಗಿ ನಿಮಗೆ ಸಬ್ಸಿಡಿ ಮಾಡಿಕೊಡ್ತೀವಿ, ಕಳಿಸ್ಕೊಡ್ತೀವಿ, ಓಕೆ, ತೊಂದರೆ ಇಲ್ಲ. ವ್ಯಾಟಿಕನ್ ಸಿಟಿಗೆ ಹೋಗಿ, ಜೆರುಸಲೇಮ್ಗೆ ಹೋಗಿ, ಯಾರು ಬೇಡ ಅಂತಿಲ್ಲ. ಅದನ್ನು ಯಾರಾದರೂ ಬೇಡ ಅಂತಿದ್ದಾರೆ ಇಲ್ಲಿ ತನಕ. ಆದರೆ ಹಿಂದೂಗಳ ವಿಚಾರ ಬಂದಾಗ ಅಲ್ಲಿ ಮಾತ್ರ ಯಾಕೆ, ಇಲ್ಲಿಲ್ವಾ? ಅವ್ರಿಗೂ ಕೇಳಿ. ಅಥವಾ ಯಾರಿಗೂ ಬೇಡ ಅಂತಂದರೆ ಅದಕ್ಕೂ ಒಂದು ಅವಕಾಶ ಮಾಡಿಕೊಡಿ. ಇಲ್ಲಪ್ಪ ಮಂದಿರ ಮಸೀದಿಗಳನ್ನು ಬಿಟ್ಟು ಬನ್ನಿ ಅಂಥೇಳಿ ನಾವು ಕುವೆಂಪು ಅವರ ರಚನೆಯನ್ನು ಹೇಳ್ತೀವಿ. ಹಿಂದೂಗಳು ಮಾತ್ರ ಹೇಳಿದ್ದದನ್ನು, ಬೇರೆ ಯಾರೂ ಹೇಳಿಲ್ಲ. ರಘುಪತಿ ರಾಘವ ರಾಜಾರಾಮ್, ಪತಿತ ಪಾವನ ಸೀತಾರಾಮ್, ಈಶ್ವರ ಅಲ್ಲ ತೇರೋ ನಾಮ್, ಇದನ್ನು ಯಾರು ಸೇರಿಸಿದ್ದು? ಮಹಾತ್ಮ ಗಾಂಧಿ ಸೇರಿಸಿದ್ದು. ಯಾಕೆ? ಎಲ್ಲರನ್ನು ಒಗ್ಗೂಡಿಕೊಂಡು ಹೋಗುವ ಅಂಥೇಳಿ. ಯಾರಿಗಾಗಿ ಸೇರಿಸಲಾಗಿತ್ತೋ ಅವರದನ್ನು ಹಾಡಲೇ ಇಲ್ಲ. ಇದಲ್ವ ತುಷ್ಟೀಕರಣ ಅಂತಂದರೆ ಆಗಿದ್ರೆ? ನೀವು ಅಯೋಧ್ಯೆಗೆ ಹೋಗಬೇಡಿ, ಯಾಕೆ ಹೋಗಬೇಕು ಅಂತ ಕೇಳುವವರು ಉಳಿದವ್ರಿಗೂ ಕೇಳಿ, ಅಲ್ಲಿಗೆ ಯಾಕೆ ಹೋಗ್ತೀರಿ, ಇಲ್ಲೇ ಇಲ್ವಾ ಅಂತೇಳಿ. ಅದನ್ನು ಯಾರಿಗೂ ಕೇಳೋದು ದಮ್ಮೇ ಇಲ್ಲಲ್ಲ.